ಮತ್ತು 5ನೇ ನಂಬರ್ ದೇ ಆರ್ ಮಲ್ಟಿ ಟ್ಯಾಲೆಂಟೆಡ್ ಬೈ ಬರ್ತ್. ಅದು ಅಂದ್ರೆ ಸ್ಪೀಡ್ ಥ್ರಿಲ್ಸ್ ಬಟ್ ಕಿಲ್ಸ್ ಅಂತ ಹೇಳ್ತೀವಿ. ಅಂದ್ರೆ ಬಹಳ ವೇಗ ಜಾಸ್ತಿ, ಎಲ್ಲ ಮಾಡ್ಬಿಡ್ಬೇಕು, ಅರ್ಜೆಂಟ್ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ಬಿಡ್ಬೇಕು. ಒಂದು ಪಾಸಿಟಿವ್ ಇತ್ತು, ಅದ್ರಲ್ಲೂ ಏನೋ ಒಂದು ನೆಗೆಟಿವ್. ಹೌದು. ಸೊ ಹಾಗಾಗಿ ನಿಮ್ಮ ಸಕ್ಸಸ್ ಇಸ್ ಗ್ಯಾರಂಟೀಡ್. ಬಟ್ ಒಂದೇನು ಅಂತಂದ್ರೆ ನಿಮ್ಮ ಸ್ಪೀಡ್ ನೀವೇ ಸ್ಲೋ ಡೌನ್ ಮಾಡ್ಕೊಬೇಕು. ಮತ್ತು ಒಂದು ಫೀಲ್ಡನ್ನ ಕಾನ್ಸಂಟ್ರೇಟ್ ಮಾಡಿ, ಒಂದು ಅಥವಾ ಮ್ಯಾಕ್ಸಿಮಮ್ 2 ಕ್ಷೇತ್ರನ ನೀವು ಆಯ್ಕೆ ಮಾಡಿಕೊಂಡು ಅದನ್ನ ಮಾತ್ರನೇ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದೆ ಆದರೆ ತುಂಬ ಒಳ್ಳೆ ಸಕ್ಸಸ್ ನೋಡ್ತೀರಾ. ಅದರಲ್ಲೂ ಗ್ರೀನ್ ಎನರ್ಜಿ. ಸೊ 5ನೇ ನಂಬರ್ ಅವ್ರಿಗೆ ಗ್ರೀನ್ ಎನರ್ಜಿ ತುಂಬ ಸಪೋರ್ಟ್ ಮಾಡುತ್ತೆ. ಸೊ ಗ್ರೀನ್ ಎನರ್ಜಿ ಇರೋವಂಥ ಕ್ಷೇತ್ರಗಳಲ್ಲಿ ನೀವು ಇನ್ವೆಸ್ಟ್ ಮಾಡೋವಂಥದ್ದಾಗ್ಬೋದು, ಅಥವಾ ಹಸಿರು ಬಾಟಲ್ ನೀರು ಕುಡಿಯೋವಂಥದ್ದಾಗ್ಬೋದು, ಅಥವಾ ಹಸಿರಿಗೆ ಸಂಬಂಧಪಟ್ಟಿರೋಂಥ ಏನಾದ್ರು ಕೆಲಸ ಕಾರ್ಯಗಳು ಮಾಡೋವಂಥದ್ದು, ಅಥವಾ ಭೂಮಿಗೆ ಸಂಬಂಧಪಟ್ಟಿರೋಂಥ ಕೆಲಸಗಳನ್ನ ಮಾಡುವಂಥದ್ದಾಗಲಿ, ಇವೆಲ್ಲವನ್ನು ಮಾಡಿದಾಗ ಭಾಳಷ್ಟು ಸಕ್ಸಸ್ನ ನೀವು ನೋಡ್ತೀರಾ. ಸೊ ಗ್ರೀನ್ ಅವೆಂಚರಿನ್ ಬ್ರೇಸ್ಲೆಟು ನೀವು ಹಾಕೊಬೋದು. ಸೊ ಗ್ರೀನ್ ಅವೆಂಚರಿನ್ ಬ್ರೇಸ್ಲೆಟ್ ಹಾಕೊಳ್ಳೋದ್ರಿಂದ ನಿಮ್ಮ ಲೈಫಲ್ಲಿ ಆ ಲಕ್ಕು ಮತ್ತು ಮನಿನ ಒಂದು ಅಟ್ರಾಕ್ಷನ್ನ ನೀವು ಜಾಸ್ತಿ ಅಟ್ರಾಕ್ಷನ್ ಕೂಡ ಮಾಡ್ಕೊಳ್ತೀರಾ. ಬಟ್ 5ನೇ ತಾರೀಕು ಅವರು ದೇ ಆರ್ ಬಾರ್ನ್ ಟು ಬಿ ಸಕ್ಸಸ್ಫುಲ್. ಸ್ವಲ್ಪ ಡಿಲೇ ಆಗ್ಬೋದು, ಬಟ್ 100% ಅವರು ಸಕ್ಸಸ್ ಆಗೇ ಆಗ್ತಾರೆ. ಸೊ ಅದರಲ್ಲೂ ಈ ವರ್ಷದಲ್ಲಿ 14ನೇ ತಾರೀಕಲ್ಲಿ ಹುಟ್ಟಿದಂಥವ್ರಿಗೆ ಬಂಪರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಓಕೆ, ಪ್ರತಿ ವರ್ಷನೂ ಕೂಡ ಈ ಸಂಖ್ಯೆಗೆ ಅನುಸಾರವಾಗಿ ಇರುವಂತಹ ಕಲರ್ ಮತ್ತೆ ಬ್ರೇಸ್ಲೆಟ್ ಅದೆಲ್ಲ ಚೇಂಜ್ ಆಗ್ತಾ ಹೋಗುತ್ತಾ ಗುರುಗಳೇ? ಖಂಡಿತವಾಗ್ಲೂ ಚೇಂಜ್ ಆಗುತ್ತೆ. ಸೊ ಈ ವರ್ಷ ನಮಗೆ ಬಂದಿರುವಂಥದ್ದು ಸೂರ್ಯನ ವರ್ಷ ಅಂತ ಕರಿತೀವಿ. ಸೊ ಈ ವರ್ಷ ಏನ್ ಮಾಡಬೇಕು ನಾವು, ಯೆಲ್ಲೋ ಕಲರ್ಗೆ ಪ್ರಾಮುಖ್ಯತೆ ಕೊಡಬೇಕು. ಆಮೇಲೆ ನೀರಿನ ಸೇವನೆ ಮಾಡುವಂಥದ್ದು ಜಾಸ್ತಿ ಮಾಡ್ಕೊಬೇಕು. ಯಾಕಂದ್ರೆ ನಾನು ಅವಾಗಲೇ ಹೇಳಿದಾಗೆ ಲೋಶೋ ಗ್ರಿಡ್ ಅಲ್ಲಿ ನಂಬರ್ 1 ವಾಟರ್ ಎಲಿಮೆಂಟ್ಗೆ ನಾವು ಹೋಲಿಸ್ತೀವಿ. ಸೊ ನೀರಿನ ರೂಪದಲ್ಲಿ ಆ ಎನರ್ಜಿನ ಸೇವನೆ ಮಾಡುವಂಥದ್ದು ಅಥವಾ ಅದ್ರ ಶಕ್ತಿನ ನಾವು ಮೈಗೂಡಿಸ್ಕೊಂಡಿದ್ದಾದ್ರೆ ನಮ್ಮಲ್ಲಿ ಇನ್ನೂ ಸಕ್ಸಸ್ ಮಾಡ್ಕೊಳ್ಳೋದಕ್ಕೆ ಹೆಚ್ಚಿನ ಒಂದು ಅವಕಾಶ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.